ಇನ್ನು ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ. ಪತಿ ಹಾಗೂ ಪುತ್ರನ ಬಳಿಕ ಈಗ ಭವಾನಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ. ಇದರ ವಿಚಾರಣೆ ಇವತ್ತು ಮುಂದೂಡಿಕೆಯಾಗಿತ್ತು, ಇವತ್ತು ನಡೆಯಲಿದೆ. ಪತಿ ಹಾಗೂ ಪುತ್ರನ ಬಳಿಕ ಭವಾನಿ ರೇವಣ್ಣಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ಬೆಳಗ್ಗೆ 11 ಗಂಟೆಗೆ ಇದರ ಅರ್ಜಿ ವಿಚಾರಣೆ ನಡೆಯಲಿದೆ. ಬೇಲ್ ಸಿಕ್ಕರೆ ರಿಲೀಫ್ ಇಲ್ಲದಿದ್ರೆ ಭವಾನಿ ರೇವಣ್ಣ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಜಾಮೀನು ನೀಡದಂತೆ ಎಸ್ಐಟಿ ಅಧಿಕಾರಿಗಳಿಂದ ಕೂಡ ಆಕ್ಷೇಪಣೆ ಸಲ್ಲಿಸಲಾಗಿದೆ. ಇದೇ ಕಿಡ್ನಾಪ್ ಕೇಸ್ನಲ್ಲೇ ಎಚ್ ಡಿ ರೇವಣ್ಣ ಕೂಡ ಜೈಲು ಸೇರಿದ್ರು. ಈಗ ಬಿಡುಗಡೆಯಾಗಿ ಬಂದಿದ್ದಾರೆ. ಬಳಿಕ ಜಾಮೀನು ಪಡೆದು ಹೊರಗಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು. ಈಗ ಅವರ ಪತ್ನಿ ಭವಾನಿ ರೇವಣ್ಣಗೂ ಕೂಡ ಬಂಧನ ಭೀತಿ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಅದರ ಅರ್ಜಿ ವಿಚಾರಣೆ ನಿನ್ನೆ ಕೂಡ ನಡೀತು, ಇವತ್ತಿಗೆ ಮುಂದೂಡಿಕೆ ಆಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮತ್ತೊಮ್ಮೆ ಅರ್ಜಿಯ ವಿಚಾರಣೆ ಬರುತ್ತೆ. ಜಾಮೀನು ಸಿಗುತ್ತಾ ಅಥವಾ ಭವಾನಿ ರೇವಣ್ಣ ಕೂಡ ಬಂಧನ ಭೀತಿ ಎದುರಾಗುತ್ತಾ, ಅವರು ಕೂಡ ಬಂಧನಕ್ಕೆ ಒಳಗಾಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳನ್ನ ನಡೆಸಲಾಗುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ. ಇನ್ನೊಂದು ಕಡೆ ಎಸ್ಐಟಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ.